ಕ್ರಮಕ್ಕೆ ಆತ್ಮೀಯ ಯೋಗದ ಹಂತವನ್ನ ಕ್ರಮಬದ್ಧವಾಗಿ ಅಭ್ಯಾಸ ಮಾಡಿದಾಗ ವಿಶೇಷ ಅರಿವು ನಿಮ್ಮದಾಗುತ್ತದೆ. ಹಿಂದೆ ಒಬ್ಬ ವ್ಯಕ್ತಿ ಅಂದಲ್ಲಿ ಒಬ್ಬ ಕುರುಡ ಒಬ್ಬ ಜಾಣನನ್ನ ಕೇಳಿದ. The blind man asked the wise man, is there anything worse than that of losing eyes? ಕಣ್ಣನ್ನ ಕಣ್ಣನ್ನ ಕಳೆದುಕೊಳ್ಳುವುದಕ್ಕಿಂತ ಒಂದು ವಸ್ತಾಗಿರ್ತಕ್ಕಂಥದ್ದು ಪ್ರಪಂಚದಲ್ಲಿ ಮತ್ತೊಂದು ಏನಾದ್ರೂ ಇದೆಯೇ? ಅವರ ಉತ್ತರ ಎಸ್ ದೇರ್ ಇಸ್, ಲೂಸಿಂಗ್ ದೇರ್ ವಿಷನ್. ಹೌದು ಇದೆ. ಅದೊಂದಲ್ಲಿ ತನ್ನ ಅರಿವನ್ನ ಕಳ್ಕೊಳ್ತಕ್ಕಂಥದ್ದು. ತನ್ನ ಅರಿವನ್ನ ಕಳ್ಕೊಂಡಿದ್ದೆ ಆದಲ್ಲಿ ಮನುಷ್ಯ ಜೀವನದಲ್ಲಿ ಎಲ್ಲವನ್ನೂ ಕಳ್ಕೊಂಡಾಗೆ. ಉದಾಹರಣೆ, ಒಂದು ಆಹಾರದ ಬಗೆಗೆ, ಯಾವ ಆಹಾರವನ್ನ ಎಷ್ಟು ಪ್ರಮಾಣದಲ್ಲಿ ತಗೊಳ್ಬೇಕು ಇದ್ರ ಬಗ್ಗೆ ಅವ್ರಿಗೆ ಅರಿವಿಲ್ಲ ಅಂದಲ್ಲಿ ರೋಗದ ಒಂದು ಪರ್ವತವಾಗಿ ಅವರು ಪರಿವರ್ತನೆಯನ್ನ ಪಡೀತಾರೆ. ಅಂದಲ್ಲಿ ಉದಾಹರಣೆ, ಅತಿ ಖಾರವನ್ನು ಉಪಯೋಗಿಸ್ತಾರೆ. ಅತಿ ಖಾರವನ್ನು ಉಪಯೋಗಿಸೋದ್ರಿಂದ ಸದಾಕಾಲದ ಹೊಟ್ಟೆ ಉರಿ ಆಗ್ತಕ್ಕಂಥದ್ದು, ಪೈಲ್ಸ್ ಆಗ್ತಕ್ಕಂಥದ್ದು, ಫಿಶರ್ ಆಗ್ತಕ್ಕಂಥದ್ದು, ಮತ್ತೆ ಸದಾಕಾಲದಲ್ಲಿ ಕೋಪ ಬರ್ತಕ್ಕಂಥದ್ದು ಇತ್ಯಾದಿ ತೊಂದರೆಗಳಾಗ್ತವೆ. ಅಥವಾ ಸದಾಕಾಲದಲ್ಲಿ ಸ್ವೀಟ್ ಅನ್ನ ತಗೊಳ್ತಕ್ಕಂಥದ್ದು, ಡಯಾಬಿಟಿಸ್ ಬರ್ತಕ್ಕಂಥದ್ದು, ಕಿಡ್ನಿ ಸಂಪೂರ್ಣವಾಗಿ ಕಳ್ಕೊಳ್ತಕ್ಕಂಥದ್ದು ಇತ್ಯಾದಿ ಹಲವಾರು ತೊಂದರೆಗಳು. ಅಂದಲ್ಲಿ ಒಂದು ಹಂತದಲ್ಲಿ ಅರಿವನ್ನ ಅವರು ಕಳ್ಕೊಂಡಿದ್ದೆ ಆದಲ್ಲಿ ಜೀವನದಲ್ಲಿ ಎಲ್ಲವನ್ನೂ ಕಳ್ಕೊಂಡಾಗೆ. ಹಾಗಾಗಿ ಅರಿವನ್ನ ಪಡೀತಾ ಹೋಗ್ಬೇಕು. ಆ ಅರಿವನ್ನ ಪಡೆಯುವಲ್ಲಿ ಯೋಗದ ಅಭ್ಯಾಸ ವಿಶೇಷವಾಗಿ ಸಹಕಾರಿಯಾಗುತ್ತದೆ. ಅದನ್ನೇ ಹೇಳಿದ್ದಾರೆ, ಅರಿವೇ ಗುರು ಅಂತ ಹೇಳಿದ್ದಾರೆ. ಅಂದರೆ ಕ್ರಮಬದ್ಧವಾಗಿ ಒಂದು ಯೋಗದ ಬಗೆಗಿರ್ಬೋದು, ಆಹಾರದ ಬಗೆಗಿರ್ಬೋದು, ಮನಸ್ಸಿನ ಹಂತಗಳ ಬಗೆಗಿರ್ಬೋದು, ಕೋಪ ಯಾವಾಗ ಬರುತ್ತೆ, ಯಾವ ಹಂತದಲ್ಲಿ ನಾವು ಒಂದು ಸೆಂಟರ್ನೆಸ್ ಅನ್ನ ಕಳ್ಕೊಳ್ತಾ ಇದ್ದೇವೆ. ಒಂದು ರೀತಿ ಸುತ್ತ ಹಳ್ಳ ಇದೆ. ಆ ಹಳ್ಳದ ಹಂತದಲ್ಲಿ ನಾವು ಸೆಂಟ್ರಲ್ಲಿ ಬ್ಯಾಲೆನ್ಸ್ ಮಾಡ್ಬೇಕು, ಬ್ಯಾಲೆನ್ಸ್ ಮಾಡ್ತಾ ಇದ್ದೇವೆ. ಆದ್ರೆ ಬ್ಯಾಲೆನ್ಸ್ ಮಾಡ್ತಕ್ಕಂಥದ್ದು ಎಷ್ಟೋ ಬಾರಿ ತಪ್ಪಿಸ್ಕೊಂಡು ಎಷ್ಟೋ ಮಂದಿ ಕೋಪಕ್ಕೆ ಒಳಗಾಗಿ ಬಹಳಷ್ಟು ತೊಂದರೆಗಳನ್ನ ಪಡೆದಿದ್ದಾರೆ. ಎಷ್ಟೋ ಮಂದಿ ಜೈಲಿನಲ್ಲಿದ್ದಾರೆ. ಹೇಗೆ ಅದು ಜೈಲಿನಲ್ಲಿ ಇರ್ತಕ್ಕಂಥದ್ದು, ಒಂದು ನಿಮಿಷ ಕೊಲೆ ಮಾಡ್ಬೇಕು ಅನ್ಸಿದೆ ಕೊಲೆ ಮಾಡಿರ್ತಕ್ಕಂಥದ್ದು, ಹೊಡಿಬೇಕು ಅನ್ಸಿದೆ ಹೊಡೆದಿರ್ತಕ್ಕಂಥದ್ದು, ಕಳ್ತನ ಮಾಡ್ಬೇಕು ಅನ್ಸಿದೆ ಮಾಡಿರ್ತಕ್ಕಂಥದ್ದು. ಈ ರೀತಿ ಸಮತ್ವತೆಯನ್ನು ಕಳ್ಕೊಳ್ತಕ್ಕಂಥದ್ದು. ನಮ್ಮ ಮನಸ್ಸು ಒಂದು ವಸ್ತುವಿನಲ್ಲೋ ಅಥವಾ ಒಂದು ವಿಚಾರದಲ್ಲೋ ಸದಾ ಕಾಲದಲ್ಲಿ ಹೋಗಿ ಸ್ಟಿಕ್ ಆಗ್ತಾ ಇರುತ್ತೆ. ಆ ಸ್ಟಿಕ್ ಆಗ್ತಕ್ಕಂಥದ್ದನ್ನ ಹೊರಗಡೆ ತೆಗಿಬೇಕು. ಆ ಹೊರಗಡೆ ತಂದು ಇಟ್ ಶುಡ್ ಕಮ್ ಬ್ಯಾಕ್ ಟು ಪ್ಲೇಸ್. ಮನಸ್ಸು ತನ್ನ ಸೆಂಟರ್ನೆಸ್ ಅನ್ನ ಪಡಿಬೇಕು. ಮನಸ್ಸು ಯಥಾಸ್ಥಿತಿಗೆ ಬರಬೇಕು. ಅದಕ್ಕೆ ಸಹಕಾರಿಯಾಗ್ತಕ್ಕಂಥ ಪ್ರಪಂಚದ ಏಕೈಕ ಕಲೆ ಅಂದ್ರೆ ಯೋಗ. ಕ್ರಮಬದ್ಧವಾಗಿ ಯೋಗವನ್ನು ಅಭ್ಯಾಸ ಮಾಡುವುದರಿಂದ ಜೀವನದಲ್ಲಿ ಎಲ್ಲವನ್ನು ಪಡೆದಾಗೆ ಹೇಳ್ತಾರೆ. ನನ್ನ ಮಕ್ಕಳಿಗೆ ಅಷ್ಟು ಆಸ್ತಿ ಮಾಡಿದ್ದೇನೆ, ಇಷ್ಟು ಆಸ್ತಿ ಮಾಡಿದ್ದೇನೆ. ಯಾವ ಆಸ್ತಿಯೂ ಅವರನ್ನ ರಕ್ಷಿಸಲಿಕ್ಕೆ ಸಾಧ್ಯವಿಲ್ಲ. ಅವರನ್ನ ರಕ್ಷಿಸ್ತಕ್ಕಂಥದ್ದು ಅವರ ಅರಿವು, ಅವರಿಗೆ ಕೊಡ್ತಕ್ಕಂಥ ಸಂಪೂರ್ಣವಾದಂತ ಜ್ಞಾನ, ಏಕಾಗ್ರತೆ ಮತ್ತೆ ಜ್ಞಾಪಕ ಶಕ್ತಿ, ಇವುಗಳು ಮಾತ್ರ ಅವರನ್ನ ರಕ್ಷಿಸ್ಲಿಕ್ಕೆ ಸಾಧ್ಯ. ಕೈಗಳನ್ನು ದೇಹದ ಬಲಭಾಗಕ್ಕೆ ಅಳವಡಿಸಿ, ಕಾಲುಗಳನ್ನ ಮುಂದೆ ಚಾಚಿ ನಿಧಾನವಾಗಿ ಹಸ್ತಗಳನ್ನ ತೊಡೆಯ ಪಕ್ಕಕ್ಕೆ ಅಳವಡಿಸಿ, ಬೆನ್ನು ಮತ್ತು ಕತ್ತನ್ನು ನೇರ ಮಾಡಿರ್ಬೇಕು. ಸುಖ ಆಕರ್ಣ ಧನುರಾಸನ. ಬಲಗಾಲನ ಮಡಿಚಿ ಬಲ ಮಡಿಯನ್ನ ಎಡಪುಷ್ಟದ ಕೆಳಭಾಗಕ್ಕೆ ಅಳವಡಿಸಿ, ಬಲಗೈಯನ್ನ ಬಲ ಮಂಡಿಯ ಮೇಲೆ ಅಳವಡಿಸಿ, ಎಡಗಾಲನ ಮಡಿಚಿ ಎಡಗಾಲನ ಹೆಬ್ಬೆರಳನ್ನ ಎಡಗೈನಿಂದ ಹಿಡಿಯಿರಿ. ಉಸಿರನ್ನ ಹೊರಗಡೆ ಬಿಡುತ್ತಾ ನಿಧಾನವಾಗಿ ಎಡಗಾಲನ ಮೇಲೆ ತನ್ನಿ ಎಡಕಿವಿಗೆ ಸೇರಿಸಿ ದೀರ್ಘ ಉಸಿರಾಟ ಇರಲಿ. ತಲೆಯನ್ನ ಬಲಭಾಗಕ್ಕೆ ತಿರುಗಿಸ್ಬೇಕು, ದೀರ್ಘವಾಗಿ ಉಸಿರಾಡಬೇಕು. ಹಾಗೆ ಸ್ಥಿತಿಯಲ್ಲಿ ಸುಖ ಆಕರ್ಣ ಧನುರಾಸನ. ಆಸನದಿಂದ ದೊರೆಯತಕ್ಕಂಥ ಪ್ರಯೋಜನಗಳು ರೊಮ್ಯಾಂಟೆಡ್ ಆರ್ಥ್ರೈಟಿಸ್ ಅಂದಲ್ಲಿ ಸಂಧಿವಾತ, ಹರಡಿನ ಭಾಗದಲ್ಲಿ, ಮಂಡಿಯ ಭಾಗದಲ್ಲಿ, ಕುತ್ತಿಗೆ, ಭುಜ, ಮೊಣಕೈ ಈ ಹಂತಗಳಲ್ಲಿ ಬರ್ತಕ್ಕಂಥ ತೊಂದರೆಗಳು ಬರೋದಿಲ್ಲ. ಇದರಲ್ಲಿ ದೂರವಾಗ್ತವೆ. ರಕ್ತನಾಳಗಳ ಮೇಲೆ ಈ ಆಸನದಲ್ಲಿ ವಿಶೇಷವಾದಂತಹ ಒತ್ತಡ ಆವೃತವಾಗುತ್ತದೆ. ಹಾಗಾಗಿ ರಕ್ತದ ಸಂಚಯ ಉತ್ತಮತೆಯನ್ನು ಪಡೆಯುತ್ತದೆ. ನಿಧಾನವಾಗಿ ಕಾಲನ್ನ ಮುಂದೆ ಚಾಚಿ, ಎಡಗಾಲನ ಮುಂದೆ ಚಾಚಿ, ಕೈಯನ್ನ ನೆಲದ ಕಾಲನ್ನು ನೆಲಕ್ಕೆ ಅಳವಡಿಸಿ, ಕೈಗಳನ್ನು ನಿಧಾನವಾಗಿ ಮುಂದೆ ಚಾಚಿ, ಬಲಗಾಲನು ಮುಂದೆ ಚಾಚಿ, ಹಾಗೆ ಕೈಗಳನ್ನು ಕೆಳಭಾಗಕ್ಕೆ ತನ್ನಿ ವಿಶ್ರಾಂತಿಯನ್ನು ಕೊಡಿ. ಕಾಲುಗಳು ದೂರ ಬರಲಿ, ಸ್ವಲ್ಪ ದೂರದಲ್ಲಿ ತರಬೇಕು. ವಿಶ್ರಾಂತಿಯನ್ನು ಕೊಡಿ. ಭಾಗ 1, ನಿಧಾನವಾಗಿ ಎಡಭಾಗಕ್ಕೆ ತಿರುಗಿ, ಎಡಭಾಗಕ್ಕೆ ತಿರುಗಬೇಕು. ಎಡಗೈಯನ್ನ ತಲೆಯ ಕೆಳಭಾಗದಲ್ಲಿ ದಿಂಬಿನ ರೀತಿಯಲ್ಲಿ ಅಳವಡಿಸಿ,
ಬಲಗೈಯನ್ನ ಬಲ ತೊಡೆಯ ಮೇಲೆ ಅಳವಡಿಸಿ ಬಲ ಮಂಡಿಯನ್ನು ಅಂದ್ರೆ ಮಂಡಿಗಳನ್ನು ಬಿಗಿ ಮಾಡಿರ್ಬೇಕು. ಬಹಳ ಸುಲಭನಾದ ಆಸನ. ಈ ಆಸನದಲ್ಲಿ ಎಚ್ಚರಿಕೆಗಳು: ಮಂಡಿಗಳನ್ನು ಬಿಗಿ ಮಾಡಿರ್ಬೇಕು, ಎಡಗೈನಿಂದ ಎಡಕಿವಿಯನ್ನು ಮುಚ್ಚಿರ್ಬೇಕು, ಕತ್ತನ್ನು ನೇರ ಮಾಡಿರ್ಬೇಕು, ಪೂರ್ತಿ ಒತ್ತಡ ಕಿವಿಯ ಮೇಲೆ ಇರಲಿ. ಈ ಆಸನದಿಂದ ದೊರೆತಕ್ಕಂಥ ಪ್ರಯೋಜನಗಳು: ಕಿವಿಯ ಸೋರುವಿಕೆ, ಕಿವಿ ಕೇಳಿಸದಿರುವಿಕೆ, ಕಿವಿಯ ಸದಾ ಕಾಲದ ಒಂದು ನೋವು, ಮತ್ತೆ ತಲೆಯ ಸುತ್ತುವಲ್ಲಿ ಲಿಕ್ವಿಡ್ ಏನಿರುತ್ತೆ ಅಂದ್ರೆ ಕಿವಿ ಮತ್ತು ಮೆದುಳಿನ ಮಧ್ಯದ ಒಂದು ಲಿಕ್ವಿಡ್ ಏನಿರುತ್ತೆ, ಆ ಲಿಕ್ವಿಡ್ ಸದಾ ಕಾಲದಲ್ಲಿ ಅತಿ ಮೂವ್ಮೆಂಟ್ಸ್ ಅನ್ನ ಪಡೀತು ಅಂದಲ್ಲಿ ಒಟ್ಟಿಗೋ ಪ್ರಾಬ್ಲಮ್ಸ್ ಸ್ಟಾರ್ಟ್ ಆಗುತ್ತೆ. ಆ ರೀತಿ ಒಟ್ಟಿಗೋ ಪ್ರಾಬ್ಲಮ್ಸ್ ಬರದಂತೆ ತಡೆ ಹಿಡಿಯುವಲ್ಲಿ ಈ ಆಸನ ವಿಶೇಷವಾಗಿ ಸಹಕಾರಿಯಾಗುತ್ತದೆ. ಅದರಲ್ಲಿ ನಿಂತಿದ್ದಲ್ಲಿ ತಲೆ ಸುತ್ತತಕ್ಕಂಥದ್ದು, ಹಾಗೆ ಬೀಳಾಗ ಆಗ್ತಕ್ಕಂಥದ್ದು, ಅವುಗಳನ್ನೆಲ್ಲ ತಪ್ಪಿಸುವಲ್ಲಿ ಈ ಆಸನ ಸಹಕಾರಿಯಾಗುತ್ತದೆ. ನಿಧಾನವಾಗಿ ಉಸಿರನ್ನ ಹೊರಗಡೆ ಬಿಡುತ್ತೆ. ಶವಾಸನದ ಸ್ಥಿತಿಗೆ ಬನ್ನಿ. ಶವಾಸನದಲ್ಲಿ ವಿಶ್ರಾಂತಿಯನ್ನು ಕೊಡಿ. ಅಭ್ಯಾಸ ಮಾಡಿರ್ತಕ್ಕಂಥ ಆಸನಗಳು ಬಹಳ ಸರಳವಾಗಿರ್ತಕ್ಕಂಥವು ಮತ್ತೆ ಹೆಚ್ಚು ಪ್ರಯೋಜನಗಳನ್ನು ಒಳಗೊಂಡಿರ್ತಕ್ಕಂಥವು. ಸಣ್ಣ ಮಕ್ಕಳು ಎಷ್ಟು ಸುಲಭನಾಗಿ ಅಭ್ಯಾಸ ಮಾಡ್ತಾ ಇದ್ರು. ಇನ್ನು ಅರಿಯುವ ಬಾಲಕರಿಂದ ಹಿಡಿದು ಉಸಿರಾಟಾರ್ಥದ ವೃದ್ಧರವರೆಗೂ ಅವರಿಗೆ 100 ವರ್ಷ ಆಗಿದ್ದಲ್ಲಿ ಚಿಂತೆ ಇಲ್ಲ, ಸರಾಗವಾಗಿ ಅಭ್ಯಾಸ ಮಾಡಬಹುದಾದಂತ ಆಸನಗಳನ್ನ ಪರಿಚಯಿಸಿದ್ದೇವೆ. ಹಾಗೆ ಮುಂದಿನ ಸಂಚಿಕೆಯಲ್ಲಿ ವಿಶೇಷ ಆಸನಗಳೊಂದಿಗೆ ಭೇಟಿಯಾಗೋಣ. ನಮಸ್ಕಾರ.